ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಮೇಕಿಂಗಿಗೆ ಬೇಕಾಗಿರೋ ಮೆಟೀರಿಯಲ್ನ ತೋರಿಸಿದೆ. ಬಟ್ ಈ ವಿಡಿಯೋ ಸಿಂಪಲ್ ಡಿಸೈನ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಇವಾಗ ನಾನು ಹೇಳ್ತಿರೋ ಸಿಂಪಲ್ ಡಿಸೈನ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಫಸ್ಟು ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಗೇರ್ ವೈರ್ನ ತೊಗೊಂಡಿದ್ದೀನಿ, ಮತ್ತೀಗ ಗೋಲ್ಡ್ ಬೀಡ್ಸ್, ನೆಕ್ಸ್ಟು ಗೇರ್ ಲಾಕ್ನ ತೊಗೊಂಡಿದ್ದೀನಿ, ಆಮೇಲಿಂದ ಎಂಡ್ ಚೈನ್ ಲಾಕ್ ಮಾಡಲಿಕ್ಕೆ, ಆಮೇಲೆ ವೈಟ್ ಸ್ಟೋನ್ ಇದೆ, ಇದು ಲಕ್ಷ್ಮಿ ಕಾಯಿನು ಪೆಂಡೆಂಟು ಕೇಳಿದ್ರೆ ಕೊಡ್ತಾರೆ, ಮತ್ತು ವೈಟ್ ಬಾಲ್, ಮತ್ತು ಗೇರ್ ಲಾಕ್ ಮಾಡಲಿಕ್ಕೆ ಟೋಲ್. ಇವಾಗ 20 ಸೆಂಟಿಮೀಟರ್ ಅಷ್ಟು ಗೇರ್ ವೈರ್ನ ಕಟ್ ಮಾಡಿಕೊಂಡು ಫಸ್ಟಿಗೆ ನಾನಿಲ್ಲಿ ಲಕ್ಷ್ಮಿ ಪೆಂಡೆಂಟ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕಿ ಒಂದು ಗೋಲ್ಡ್ ಬೀಡ್ ಮತ್ತು ಒಂದು ಪರ್ಲ್ ಬೀಡ್ ಮತ್ತು ಇನ್ನೊಂದು ಗೋಲ್ಡ್ ಬೀಡ್ ಹಾಕ್ತಾಯಿದ್ದೀನಿ. ಸೊ ಎರಡು ಕಡೆ ಸೇಮ್ ಅದೇ ರೀತಿ ಹಾಕೋತೀನಿ. ನೆಕ್ಸ್ಟು ಗೇರ್ ಲಾಕ್ನ ಹಾಕ್ಕೊಂಡಿದ್ದೀನಿ, ಅದು ಏನು ಸೆಂಟರಲ್ಲೇ ಫಿಕ್ಸ್ ಮಾಡಲಿಕ್ಕೆ. ಇವಾಗ ಒಂದು ಸೈಡ್ ಹಾಕ್ಕೊಂಡೆ, ಸೇಮ್ ಇನ್ನೊಂದು ಸೈಡು ಅದೇ ರೀತಿ ಗೋಲ್ಡು ಪರ್ಲು ಗೋಲ್ಡ್ ಹಾಕೋತೀನಿ. ನೆಕ್ಸ್ಟ್ ಗೇರ್ ಲಾಕ್ ಹಾಕ್ಕೊಂಡು ಲಾಕ್ನ ಮಾಡ್ಕೋತೀನಿ. ಇದು ಸಿಂಪಲ್ ಡಿಸೈನ್, ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಔಟ್ಕಮ್ ಮಾತ್ರ. ಸೊ ನೋಡ್ತಿರ್ಬೋದು ನೀವು, ಇದು ಪೆಂಡೆಂಟ್ ಟೈಪಲ್ಲಾಗುತ್ತೆ, ಈ ಥರ ಕಾಣುತ್ತೆ. ಇಷ್ಟಕ್ಕೆ ಬೇಕಾದರೂ ಬಿಟ್ಕೋಬೋದು. ನಾನು ಮತ್ತೆ ಸೈಡಲ್ಲೂ ಪರ್ಲ್ನ ಹಾಕ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಔಟ್ಕಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕಡಿಮೆ ಬಜೆಟಲ್ಲಿ, ನಿಮ್ಮ ಬಜೆಟಲ್ಲಿ ಚೆನ್ನಾಗಿರೋ ಒಂದು ನೆಕ್ಲೆಸ್ ಆಗುತ್ತೆ. ಸೊ ಮತ್ತು ಗೇರ್ ಲಾಕ್ನ ಹಾಕ್ಕೊಂಡು ನಾರ್ಮಲ್ ಗೋಲ್ಡ್ ಬೀಡ್ ಮತ್ತು ಒಂದು ಪರ್ಲ್ ಗೋಲ್ಡ್ನ ಹಾಕ್ಕೊಂಡು ಮತ್ತು ಗೇರ್ ವೈರ್ನ ಹಾಕ್ಕೊತೀನಿ. ಸೊ ಮತ್ತೆ ನಾನು ಒಂದೇ ಸಲ ಎಲ್ಲ ಇನ್ಸಲ್ಟ್ ಮಾಡ್ಕೋತಾ ಇದ್ದೀನಿ, ಮತ್ತೆ ಮಾಡೋದು ಬೇಡ ಅಂತ. ಸೊ ಒಂದು ಗೋಲ್ಡು, ಒಂದು ಪರ್ಲು, ಒಂದು ಗೋಲ್ಡು, ಈ ರೀತಿಯಾಗಿ ಒಂದು ಕಾಂಬಿನೇಷನ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ನೀವು ಫೈನಲಾಗಿ ಎಷ್ಟು ಚೆನ್ನಾಗಿ ಔಟ್ಕಮ್ ಬಂದಿರುತ್ತೆ ಅಂತ. ಸೊ ಒಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿಲ್ಲಿ 1.5 ಸೆಂಟಿಮೀಟರ್ಗೆ ಬಿಟ್ಟು, ಇಲ್ಲಿ 2 ಇಂಚಸ್ ಬೇಕಾದರೂ ತೊಗೋಬೋದು, 1.5ಗೆ ಬಿಟ್ಟು ನಾನು ಇಲ್ಲಿ ಗೇರ್ ಲಾಕ್ನಿಂದ ಲಾಕ್ ಮಾಡ್ತಾಯಿದ್ದೀನಿ. ನಾನು 1.5 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ನೀವೆಷ್ಟು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ನೀವು ತೊಗೋಬೋದು. ಸೊ ಸೇಮ್ ಅದು ಏನಿದೆ ಅದನ್ನು ಹಾಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಫಸ್ಟಿಗೆ ಎಷ್ಟು ಬಿಟ್ಟಿದೆ ಸೇಮ್ ಅಷ್ಟೇ ಮೆಷರ್ಮೆಂಟಲ್ಲಿ ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಸೈಡು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೇಮ್ ಆ ಸೈಡ್ ಏನಾಗಿದೆ ಈ ಸೈಡು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಗೋಲ್ಡ್ ಬೀಡು, ಒಂದು ಪರ್ಲು, ಒಂದು ಗೋಲ್ಡು ಮತ್ತು ಗೇರ್ ಲಾಕ್ ಇಷ್ಟು ಹಾಕ್ಕೊಂಡು ಆ ಕಡೆ ಸೈಡ್ ಏನು ಮೆಷರ್ಮೆಂಟ್ ಇದೆ ಸೇಮ್ ಅದೇ ಮೆಷರ್ಮೆಂಟ್ಗೆ ನೋಡಿಕೊಂಡು ಸೇಮ್ ಅದೇ ರೀತಿ ಬರೋ ಥರ ಮಾಡ್ಕೋತಾ ಇದ್ದೀನಿ. ಸೊ ವೇರಿಯೇಷನ್ ಅದು ಚೆನ್ನಾಗಿರಲ್ಲ, ಮೇಲೆ ಕೆಳಗೆ ಕಾಣುತ್ತೆ. ಸೊ ಸೇಮ್ ಅದೇ ಮೆಷರ್ಮೆಂಟ್ ಇಟ್ಕೊಂಡು ಲಾಕ್ನ ಮಾಡ್ಕೋತೀನಿ. ಇವಾಗ ಫೈನಲಿ ರೆಡಿ ಆಗಿದೆ. ಇದಕ್ಕೆ ಎಂಡ್ ವೈರ್ನ ಹಾಕಿದ್ರೆ ಸಾಕು, ಇದು ರೆಡಿ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಇದು ವೇರ್ ಮಾಡಿದ್ರೆ ಅಂದು ಸೂಪರಾಗಿ ಕಾಣುತ್ತೆ. ಸೊ ನಾನಿವಾಗ ಚೈನ್ ರೆಡಿ ಆಗಿರೋದಕ್ಕೆ ಎಂಡ್ ಬೀಡನ್ನ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡಲಿಕ್ಕೆ. ಸೊ ಇದನ್ನು ಹಾಕ್ಕೊಂಡ್ರೆ ಇದು ಚೈನ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಮೆಷರ್ಮೆಂಟ್ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ರೀತಿಯಾಗಿ ಕಾಣುತ್ತೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.